ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ರಕ್ಷಿತಾ ಬಜ್ಪೆ. ಇವತ್ತು ನಾವೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹೋಗ್ತಾ ಹೇಳ್ತೇನೆ ಯಾವ ದೇವಸ್ಥಾನಕ್ಕೆ ಅಂತೇಳಿ. ಇವಾಗ ಸದ್ಯಕ್ಕೆ ನಾವು ಕಾಡಲ್ಲಿ ಹೋಗ್ತಾ ಇದ್ದೇವೆ. ಅತ್ಯಂತ ಪುರಾತನವಾದ ದೇವಸ್ಥಾನ ಇದು, ಶಿವನ ದೇವಸ್ಥಾನ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಿಂದ ಸರಿಸುಮಾರು 35-40 ಕಿಲೋಮೀಟರ್ ಅಷ್ಟು ಈ ದೇವಸ್ಥಾನ ದೂರದಲ್ಲಿದೆ. ನೀವು ಕೊಲ್ಲೂರಿಗೆ ವಿಸಿಟ್ ಮಾಡಿದಾಗ ಇಲ್ಲಿಗೆ ಬರ್ಬೋದು. ಬರಬೇಕಾದ್ರೆ ಸ್ವಲ್ಪ ಜಾಗ್ರತೆಯಾಗಿ ಹೋಗಬೇಕಾಗುತ್ತೆ. ಯಾಕಂತೇಳಿದರೆ ಹೋಗಬೇಕಾದ್ರೆ ನಿಮಗೆ ಮಡ್ ರೋಡ್ ಸಿಗುತ್ತೆ, ಕಾಡಿನ ನಡುವೆ ಹೋಗಬೇಕು. ಅದು ಅಲ್ಲದೆ ಇಲ್ಲಿ ಗೂಗಲ್ ಮ್ಯಾಪ್ ಕೂಡ ವರ್ಕ್ ಆಗೋದಿಲ್ಲ. ಅಲ್ಲಿ ಕೆಲವರೆಲ್ಲ ಸಿಗ್ತಾರೆ, ಅವ್ರ ಹತ್ರ ದಾರಿ ಕೇಳಿಕೊಂಡು ಇವಾಗ ನಾವು ಬಂದದ್ದು. ಫೈನಲಿ ಇವಾಗ ರೀಚ್ ಆದ್ವಿ. ಬನ್ನಿ ದೇವಸ್ಥಾನದೊಳಗಡೆ ಇವಾಗ ಹೋಗುವ. ನಿಮಗೆ ಈ ದೇವಸ್ಥಾನದ ಪರಿಚಯ ಇರ್ಬೋದು, ಯಾಕಂತೇಳಿದರೆ ಲಾಸ್ಟ್ ಟೈಮ್ ರಿಷಬ್ ಶೆಟ್ಟಿ ಅವರೆಲ್ಲ ಇಲ್ಲಿಗೆ ವಿಸಿಟ್ ಮಾಡಿದರು. ನೀವು ನೋಡಿರ್ಬೋದು ಈ ದೇವಸ್ಥಾನವನ್ನು. ಇವಾಗ ನಾವು ಒಳಗಡೆ ಹೋಗುವ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ನೀರಿನ ನಡುವೆ ಈಶ್ವರನ ಉದ್ಭವ ಲಿಂಗ ಇರುವಂಥದ್ದು. ಇದೇ ನೋಡಿ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ, ಮೂಡುಗಲ್ಲು. ಇಲ್ಲಿ ಹೋಗಬೇಕಾದ್ರೆ ನಾವು ನೀರಿನ ನಡುವೆ ನಡ್ಕೊಂಡು ಹೋಗಬೇಕು. ನೋಡಿ, ಹೋಗಬೇಕಾದ್ರೆ ಎಷ್ಟು ನೀರಿರುತ್ತೆ, ನಮ್ಮದು ಮಣಿಗಂಟು ತನಕ ನೀರಿರುತ್ತೆ. ನೀರಲ್ಲೇ ನಡ್ಕೊಂಡು ನಾವು ಎದುರಿಗೆ ಹೋಗಬೇಕು. ಇಲ್ಲಿ ಮೀನುಗಳು ಕೂಡ ಇವೆ, ಅದೇ ರೀತಿ ಹಾವುಗಳು ಕೂಡ ಇರುತ್ತೆ ಇಲ್ಲೇ. ಹೋಗಬೇಕಾದ್ರೆ ನೋಡ್ಕೊಂಡು ಹೋಗಬೇಕಾಗುತ್ತೆ. ಈಗ ನಾವು ನಡ್ಕೊಂಡು ಹೋಗೋದ್ರಿಂದ ಅಂದರೆ ಸ್ವಲ್ಪ ನೀರು ಕೆಸರಾದರೆ ಮೀನುಗಳಷ್ಟು ಕಾಣೋದಿಲ್ಲ. ನಿಮಗೆ ಕಾಣಿಸಿದ್ರೆ ನಾನು ತೋರಿಸ್ತೇನೆ ಎಷ್ಟು ಮೀನುಗಳಂತ ಇವೆ ಅಂತೇಳಿ. ಶಿವಲಿಂಗ ಇದೆ ನೋಡಿ, ಎಲ್ಲ ಮುಟ್ಟಿ ಪಾತ್ರ ಮಾಡ್ತಾರೆ. ಕೈ ಎತ್ತಿ ಮುಟ್ರೆ ಬಾವಿ ಒಳಗಡೆ ಲಿಂಗ ಉಂಟು. ನಿಮ್ಗೆ ಏನ್ ಬೇಕು ಎಲ್ಲ ಮುಟ್ಟಿ ಬೇಡ್ಕೊಳ್ಳಿ. ಎಣ್ಣೆನ ಗೋದಾವರಿ, ಸರಸ್ವತಿ, ನಮ್ಮಸಿಂಧು, ಕಾವೇರಿ ಅಂತ ನಾವು ಹೇಳ್ತೇವೆ. ಸಪ್ತ ನದಿಗಳಿಂದ ಒಳಗಿನ ಶಿವಲಿಂಗಕ್ಕೆ ಅಭಿಷೇಕ ಆಗಿರುವಂತ ನೀರಿದೆ. ಒಳಗಿನ ಶಿವಲಿಂಗ ಯಾರು ನೋಡ್ಲಿಕ್ಕಿಲ್ಲ, ಮುಟ್ಲಿಕ್ಕಿಲ್ಲ, ಕಣ್ಣಿಗೆ ಕಾಣಿಸಲ್ಲ. ನಮಗೂ ನಿಮ್ಗಿಲ್ಲ, ನಿಮಗಿಲ್ಲ. ಅದಕ್ಕೆ ದೇವತೆಗಳು ಈ ಲಿಂಗ ಸೃಷ್ಟಿ ಮಾಡಿದ್ದಾರೆ. ವಿಶೇಷ ಶಕ್ತಿ ಇರುವಂತ 2500 ವರ್ಷ ಹಿಂದಿನ ಶಿವಲಿಂಗ ಇದೆ. ಇದನ್ನು ಮುಟ್ಟಿ ಪ್ರಾರ್ಥನೆ ಮಾಡಿದ್ರೆ ಒಳಗಿನ ಲಿಂಗ ಸಲ್ತದೆ. ಇದು ಶಿವನ ಮುಟ್ಟಿ ಬೇಡಿದ ಹಾಗೆ. ಅದಕ್ಕೆ ನಾನು ನಿಮ್ಮ ಹತ್ರ ಮುಡಿಸಿದ್ದೆ, ನಾನು ಏನು ಬೇಗ ಬೇಡ್ಕೊಳ್ಳಿ ಅಂತ ಹೇಳಿ. ನೋಡಿ, ನಾನು ಇವಾಗ ಮುಟ್ತಾ ಇರೋದು ಇದರೊಳಗಡೆ ಒಂದು ಲಿಂಗ ಇದೆ. ಅದನ್ನು ಮುಟ್ಕೊಂಡು ನಾವು ಏನು ಬೇಡ್ಕೊಂಡ್ರು ಕೂಡ ನಡೆಯುತ್ತಂತೆ ಅವ್ರು ಹೇಳಿದಾಗೇನೆ. ಬಟ್ ಅದನ್ನ ನೋಡಲಿಕ್ಕೆ ನಮಗೆ ಸಿಗೋದಿಲ್ಲ, ಒಳಗಡೆ ಇದೆ, ನೀರಿದೊಳಗಡೆ. ನೋಡಿ, ಇಲ್ಲಿ ಮೀನುಗಳೆಲ್ಲ ತುಂಬ ಇದೆ. ವಿಡಿಯೋ ಕಾಣಿಸ್ತಾ ಅಂತ ಹೇಳಿ ಗೊತ್ತಿಲ್ಲ, ಮೀನುಗಳಂತೂ ತುಂಬ ಇದೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಹೋದರೆ ರಿಟರ್ನ್ ಬರಲಿಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಪೀಸ್ಫುಲ್ಲಾಗಿ ಸೈಲೆಂಟ್ ಆಗಿದೆ. ನೀವು ಒಂದ್ಸಲ ಟೈಮ್ ಸಿಕ್ಕಿರೋ ಒಂದ್ಸಲ ವಿಸಿಟ್ ಮಾಡಿ ಈ ದೇವಸ್ಥಾನಕ್ಕೆ. ಕಾಡಿನ ನಡುವೆ ಇರುವಂತಹ ಈಶ್ವರ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ. ನಾವು ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ, ನಾವು ನಡ್ಕೊಂಡು ಬರಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಏನೋ ಹೇಳ್ತಾರಲ್ಲ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಶುದ್ಧ ಮನಸ್ಸಿನಿಂದ ಶುದ್ಧಾಚಾರದಲ್ಲಿ ಹೋಗಬೇಕು ಅಂತೇಳಿ. ಅದೇ ರೀತಿ ಇಲ್ಲಿ ಹೋಗಬೇಕಾದ್ರೆ ಕಾಲು ಫುಲ್ ಒದ್ದೆಯಾಗಿ ನಿಂತ್ಕೊಂಡು ನೀರಿನ ನಡುವೆ ನಾವು ನಡ್ಕೊಂಡು ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬರ್ತೇವೆ. ಅದು ತುಂಬ ಖುಷಿಯ ವಿಚಾರ. ನಾವು ದರ್ಶನವನ್ನೆಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆ ಬಂದು ಅರ್ಚಕರ ಹತ್ರ ಮಾತಾಡ್ತಾ ಇದ್ವಿ. ತುಂಬ ಒಳ್ಳೆ ಮಾತಾಡ್ತಾರೆ, ಅದೇ ರೀತಿ ಒಳ್ಳೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ತುಂಬ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದು. ನೀವು ಕೂಡ ಒಂದ್ಸಲ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.